ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವಿಲ್ಲಿ ಗಮನಿಸ್ಬೋದು, ಕರ್ನಾಟಕ ಸರ್ಕಾರದ ನಡವಳಿಕೆಗಳು ವಿಷಯ 2026-27ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಕುರಿತಾಗಿ ಅಲ್ವಾ. ಈಗಾಗಲೇ ಇದನ್ನು ಓದಲಾಗಿದೆ. ಯಾವಾಗ ಅಂತಂದರೆ 23/5/2025 ಏನು ಎಸ್ ಫರ್ ರೂಲ್ಸ್ ಇದೆಯಲ್ಲ, ಲಾಸ್ಟ್ ಇಯರ್ ರೂಲ್ಸು, ಅದೇ ಪ್ರಕಾರವಾಗಿ ಈ ಒಂದು ನೇಮಕಾತಿಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ಈ ಒಂದು ಆದೇಶವನ್ನು ಗಮನಿಸ್ತೀವಿ ನಾವು. ಹಾಗಾದರೆ ಪ್ರಸ್ತಾವನೆಯಲ್ಲಿ ಏನಿದೆ ಅಂತೇಳಿ ನಾವು ಗಮನಿಸೋದಾದರೆ, ಮೇಲೆ ತಿಳಿಸಿರ್ತಕ್ಕಂಥ ವಿಷಯಕ್ಕೆ ಅನುಗುಣವಾಗಿ 2025-26ನೇ ಸಾಲಿನಲ್ಲಿ ಈಗಾಗಲೇ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅನುಸಾರವಾಗಿ ಏನು ಮಾಡಿದ್ದಾರೆ, ಅತಿಥಿ ಶಿಕ್ಷಕರುಗಳನ್ನೆಲ್ಲ ನೇಮಕ ಮಾಡಿಕೊಂಡಿರ್ತಾರೆ. ಸೊ ಅದೇ ರೀತಿಯಾಗಿ ಈ ಒಂದು ಶೈಕ್ಷಣಿಕ ಅವಧಿಯಲ್ಲೂ ಕೂಡ ಯಾವಾಗ 2026-27ನೇ ಸಾಲಿಗೆ ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ 51,000 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಸಂಬಂಧ ಮಂಜೂರಾತಿ ನೀಡಿ ಆದೇಶಿಸಲಾಗಿರುತ್ತದೆ. ಗಮನಿಸಿ, ಮೇಲೆ ಓದಲಾದ ಕ್ರಮಾಂಕ 2ರ ಏಕಕಡತದಲ್ಲಿ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರು 2026-27ನೇ ಶೈಕ್ಷಣಿಕ ವರ್ಷದ ಏಕರೂಪದ ಮಾರ್ಗಸೂಚಿಯನ್ನು ನಿಗದಿಪಡಿಸಿ 2026 ಮೇ ತಿಂಗಳಿನಲ್ಲಿ ಶಾಲೆಗಳ ಆರಂಭವಾಗಲಿದ್ದು, ಅದರಂತೆ 2026 ಮತ್ತು 27ನೇ ಸಾಲಿನಲ್ಲಿ ಪೂರ್ವ ನಿಗದಿಯಂತೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗುತ್ತವೆ. ಸೊ ಹಾಗಾಗಿ ಶಾಲೆಗಳು ಆರಂಭವಾದ ದಿನದಿಂದಲೇ ಖಾಲಿ ಇರ್ತಕ್ಕಂಥ ಬೋಧಕ ಹುದ್ದೆಗಳಿಗೆ ಎದುರಾಗಿ ಏನು ಮಾಡಬೇಕು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಶಿಕ್ಷಕರ ಕೊರತೆಯನ್ನು ನೀಗಿಸುವ ಸಂಬಂಧ ತಾತ್ಕಾಲಿಕವಾಗಿ ಏನು ಮಾಡಲಾಗುತ್ತೆ, ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಅನಿವಾರ್ಯತೆ ಇದ್ದು, ಸರ್ಕಾರಿ ಪ್ರಾಥಮಿಕ ಅಥವಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಖಾಲಿ ಇರ್ತಕ್ಕಂಥ ಈ ಬೋಧಕ ಹುದ್ದೆಗಳನ್ನು, ಗೆಸ್ಟ್ ಟೀಚರ್ಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಸಂಬಂಧ ಈ ಒಂದು ಕರ್ನಾಟಕ ಸರ್ಕಾರದ ಒಂದು ನಡವಳಿಕೆಯನ್ನು ಬಿಡಲಾಗಿದೆ. ಸೊ ಇದರಲ್ಲಿ ನೀವು ಗಮನಿಸ್ಬೋದು, ಪ್ರಸ್ತಾವನೆ ಸಲ್ಲಿಕೆ ಆಗಿರುತ್ತೆ. ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕೋರಿ ಈ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತೇಳಿ ನೀವು ಗಮನಿಸ್ಬೋದು ಅಲ್ವಾ. ಹಾಗೆ ಅದರ ಜೊತೆಯಲ್ಲಿ ಈ ಪ್ರಸ್ತಾವನೆಯನ್ನು ಸಲ್ಲಿಕೆ ಆಗಿರ್ತಕ್ಕಂಥ ಪ್ರಸ್ತಾವನೆಯನ್ನು ಏನು ಮಾಡಿದ್ದಾರೆ, ಇಲ್ಲಿ ಪರಿಶೀಲನೆ ಮಾಡಲಾಗಿದೆ. ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಕ ಹುದ್ದೆಗಳಿಗೆ ಹಾಗೂ ಪ್ರೌಢಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ವರ್ಷನೂ ಕೂಡ ಲಾಸ್ಟ್ ಇಯರ್ ಹಿಂಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಂಡಿದ್ರು, ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಏನು ಮಾಡ್ತಾರಂತೆ, ಅತಿಥಿ ಶಿಕ್ಷಕರನ್ನು ಎಲ್ಲಿವರೆಗೆ, ಪರ್ಮನೆಂಟ್ ಟೀಚರನ್ನು ನೇಮಕಾತಿ ಮಾಡ್ಕೊಳ್ಳುವವರೆಗೆ ಅಥವಾ ಈ ವರ್ಷದ ಕೊನೆಯವರೆಗೆ, ಅಕಾಡೆಮಿಕ್ ಇಯರ್ 26-27 ಕಂಪ್ಲೀಟ್ ಆಗುವವರೆಗಾದ್ರೂ ಆಗ್ಬೋದು ಅಂಥೇಳಿ ಇಲ್ಲಿ ಆ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. 2026-27ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಸೊ ಇಲ್ಲಿ ಗಮನಿಸಿ, ಇಲ್ಲಿ ಯಾವುದೇ ರೀತಿ TET ಆಗಲಿ ಅಥವಾ CTET ಆಗಲಿ ಯಾವುದೇ ಎಲಿಜಿಬಿಲಿಟಿ ಕೇಳಿಲ್ಲ. ಜಸ್ಟ್ ನಿಮ್ಮದು BEd DEd ಆಗಿದ್ದರೆ ನೀವೇನು ಮಾಡ್ಬೋದು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾವುದಾದ್ರೂ ಸ್ಕೂಲ್ಗಳಲ್ಲಿ ಖಾಲಿ ಇರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ ವೈಸು ಏನೇನು ಖಾಲಿ ಇದೆ ಆ ಪೋಸ್ಟ್ಗಳನ್ನು ವಿಚಾರಿಸ್ಕೊಂಡು ನೀವು ಆ ಒಂದು ಅತಿಥಿ ಶಿಕ್ಷಕರ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೋದಾಗುತ್ತೆ. ಸೊ ಇದೊಂದು ಗಮನಿಸಿ. ಅದರ ಜೊತೆಯಲ್ಲಿ ನಾವು ನೋಡೋದಾದರೆ,
ಎಷ್ಟು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳಾಗುತ್ತೆ ಅಂತಂದರೆ ನೋಡಿರಿ, ಡೇಟ್ ಕೊಟ್ಟಿದ್ದಾರೆ, ಸರ್ಕಾರದ ಆದೇಶ ಸಂಖ್ಯೆ ಮತ್ತು ಕೆಳಗಡೆ ನೋಡಿರಿ ಡೇಟ್ ಇದೆ 22/5/2026 ಅಲ್ವಾ, 22/5/2026. ಏನು ಪ್ರಸ್ತಾವನೆ ಇಲ್ಲಿವರೆಗೂ ನೋಡಿದ್ವಿ, ಆ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಇಟ್ಕೊಂಡು 2026-27ನೇ ಸಾಲಿಗೆ ಏನು ಮಾಡ್ತಿದ್ದಾರೆ, ಈ ಒಂದು ಗೆಸ್ಟ್ ಟೀಚರ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಅಂತಂದರೆ ಪ್ರಾಥಮಿಕ ಶಾಲೆಗಳಿಗೆ ಈ ಒಂದು ಗೆಸ್ಟ್ ಟೀಚರ್ಗಳ ಸಂಖ್ಯೆ ಎಷ್ಟು ಬೇಕಾಗಿದೆ, 40,000. ಪ್ರೌಢಶಾಲೆಗಳಿಗೆ 11,000. ಟೋಟಲಿ 51,000, 51,000 ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತೇಳಿ ಹೇಳಲಾಗಿದೆ. ಮುಂದುವರೆದಂತೆ 2026-27ನೇ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳುವ 51,000 ಅತಿಥಿ ಶಿಕ್ಷಕರ ಗೌರವಧನ, ಅವರಿಗೇನು ಗೆಸ್ಟ್ ಟೀಚರ್ಗೆ ಕೊಡ್ತಕ್ಕಂಥ ಒಂದು ಸ್ಯಾಲ್ರಿ ಗೌರವಧನ ಪಾವತಿಗಾಗಿ ಈಗಾಗಲೇ ಅನುದಾನವನ್ನು ಕೊಡಲಿಕ್ಕೆ ಮತ್ತು ಜಿಲ್ಲಾವಾರು ತಾಲೂಕುವಾರು ವಿವರಗಳನ್ನು ಕೂಡ ಪ್ರಸ್ತಾವನೆಯಲ್ಲಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಅಂತೇಳಿ ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಇದೆ ಇಲ್ಲಿ, ಎಂತ ಏನು ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಪೇಜಲ್ಲಿ. ಸೊ ಇದಿಷ್ಟು ಗಮನಿಸಿ, ಇಲ್ಲಿ ಇದಿಷ್ಟು 2026-27ನೇ ಸಾಲಿನಲ್ಲಿ ಯಾರಾದರೂ ಗೆಸ್ಟ್ ಟೀಚರ್ ಆಗಿ ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಅಪ್ಲೈ ಮಾಡ್ತೀವಿ ಅಥವಾ ನಾವು ವರ್ಕ್ ಮಾಡ್ತೀವಿ ಅನ್ನೋರಿದ್ದರೆ, ನೀವು ಅನಿವಾರ್ಯ ಕಾರಣಗಳಿಂದ ಹೋಗಲೇಬೇಕು, ವರ್ಕ್ ಮಾಡಲೇಬೇಕು ಅನ್ನೋರಿದ್ದರೆ ಮಾಡಿ. ಇಲ್ಲ ಅಂದರೆ ಹೆಂಗೂ ಕಾಲ್ಫರ್ ಆಗ್ತದೆ, ಟೀಚರ್ ಪೋಸ್ಟ್ಗಳು ಹೆಂಗೂ ಕಾಲ್ಫರ್ ಆಗುತ್ತೆ. ಇಲ್ಲ ಓದ್ಕೊತೀನಿ ಅಂತಂದರೆ ನೀವೇನು ಮಾಡ್ಬೋದು, ಓದ್ಕೊಳ್ಳಬಹುದು. ಸೊ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಶಾಲೆಗಳನ್ನು ಹುಡುಕೊಂಡು, ಹೈಸ್ಕೂಲು ಅಥವಾ ಪ್ರೈಮರಿನ ಸ್ಕೂಲ್ಗಳನ್ನು ಹುಡ್ಕೊಂಡು ಅಲ್ಲಿ ಇರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ ವೈಸು ಏನು ಹುದ್ದೆಗಳು ಖಾಲಿ ಇದೆ ಅದನ್ನು ಗಮನಿಸ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಅಲ್ಲಿ ನಿಮ್ಮ ರೆಸ್ಯೂಮನ್ನು ಕೊಟ್ಕೋಬೋದು. ಸೊ ಇದಿಷ್ಟು ಫ್ರೆಂಡ್ಸ್, ಅತಿಥಿ ಶಿಕ್ಷಕರನ್ನು ಕುರಿತಾಗಿ ಒಂದು ಮಾಹಿತಿ ಆಗಿತ್ತು. ಇಲ್ಲಿವರೆಗೂ ಯಾರು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋ ಮುಖಾಂತರ ಸದಾ ನೋಟಿಫೈ ಆಗಿರಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.